ಎಷ್ಟಿದೆ? 10. 10 ಅಲ್ಲ 12 ಕೊಡಿ. ತೊಳಿ ಸರ್, ಆಯ್ತು ತೊಳಿ ಸರ್. ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಏನಂತ, ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ ₹1 ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ? ಹಾಂ, ಎಲ್ಲಿ ಸಿಗ್ತಾರೆ ಮುಖ್ಯಮಂತ್ರಿಗಳು? ಅದೇ ಏನು ಮಾಡ್ಬೇಕಂತನಾ? ಹಾಂ, ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲೈ ಮಾಡಿಬಿಡಿ ಸಾಕು. ಅಲ್ಲ, ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಿ ಕಚೇರಿಯಲ್ಲಿ ₹1 ಯಾರಾದರೂ ಲಂಚ ತಗೊಂಡ್ರು ಅವ್ರನ್ನ ನನಗೆ ಒಂದು ಗಮನಕ್ಕೆ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಈಗ ನಾನು ಎಲ್ಲಿ ಹುಡುಕ್ಲಿ ಅವ್ರನ್ನೀಗ? ಹಾಂ, ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಮುಖ್ಯಮಂತ್ರಿ ಹೇಳ್ತಾರ ತಪ್ಪ ಅಥವಾ ಅಧಿಕಾರಿಗಳು ನಡ್ಕೊಳ್ತಾರ ತಪ್ಪ ಅಂತ? ಅಲ್ಲ ಸರ್, ಒಬ್ಬ ಸಣ್ಣ ಪುಟ್ಟ ವ್ಯಾಪಾರಿ ಹತ್ರ ನೀವು 10 ರಿಂದ 12 ಸಾವಿರ ರೂಪಾಯಿ ಡಿಮ್ಯಾಂಡ್ಸ್ ಮಾಡ್ತೀರಿ ಹಣಕ್ಕೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ನೀಚ ಕೆಲಸ ಅಲ್ವಾ? ಆಹಾ, ಈ ಅಧಿಕಾರಿ ಎಷ್ಟು ಚೆನ್ನಾಗಿ ಲಂಚ ಕೇಳ್ತಾನೆ ನೋಡಿ. 12,000 ರೂಪಾಯಿನೇ ಲಂಚ ಬೇಕಂತ ಕೇಳ್ತಾನೆ. ಯಾರ ಹತ್ರ? ಒಂದು ಕಟಿಂಗ್ ಶಾಪ್ ಓಪನ್ ಮಾಡಲಿಕ್ಕೆ ಲೈಸೆನ್ಸ್ ಕೊಡಲಿಕ್ಕೆ 12,000 ರೂಪಾಯಿ ಲಂಚವನ್ನು ಕೇಳ್ತಾನೆ. ಅಂದರೆ ಇವನಿಗೆ ಯಾವ ಥರ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನೋಡಿ. ಅಧಿಕಾರಿಗಳಂದರೆ ಸರ್ಕಾರಿ ಕೆಲಸವನ್ನು ದೇವ್ರ ಕೆಲಸ ಅಂತ ಮಾಡುವಂಥವ್ರು. ಅಧಿಕಾರಿಗಳಂದರೆ ಜನರ ಕೆಲಸವನ್ನು, ಸಾರ್ವಜನಿಕರ ಕೆಲಸವನ್ನು ಮಾಡಲಿಕ್ಕೆ ಬಂದವರು. ಅಧಿಕಾರಿಗಳಂದರೆ ಜನರ ತೆರಿಗೆ ಹಣದಿಂದ ಜನರಿಗೋಸ್ಕರ ಕೆಲಸವನ್ನು ಮಾಡುವಂಥವ್ರು. ಆದರೆ ಇಲ್ಲೊಬ್ಬ ಅಧಿಕಾರಿ ಯಾವುದೇ ನಾಚಿಕೆ ಇಲ್ಲದೆ 12,000 ರೂಪಾಯಿ ಲಂಚವನ್ನು ಕೇಳ್ತಾನೆ. 10,000 ರೂಪಾಯಿ ಕೊಡೋಕೆ ಹೋದರೆ 12,000 ರೂಪಾಯಿನೇ ಬೇಕು ಅಂತ ಡಿಮ್ಯಾಂಡನ್ನು ಮಾಡ್ತಾನೆ. ಇದು ಬೆಂಗಳೂರಿನ ಯಲಹಂಕದ GBA ಅಧಿಕಾರಿ ಒಂದು ಸಣ್ಣ ಕಟಿಂಗ್ ಶಾಪಿಗೆ ಲೈಸೆನ್ಸನ್ನು ಕೊಡಲಿಕ್ಕೆ 12,000 ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಸದ್ಯ ಆ ಒಂದು ಲಂಚವನ್ನು ಕೊಡುವಂಥವರು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ಆ ವಿಡಿಯೋ ಈಗ ಮುಖ್ಯಮಂತ್ರಿಯವರಿಗೆ ತಲುಪಿರುತ್ತೆ. ಮುಖ್ಯಮಂತ್ರಿಯವರು ಮೊನ್ನೆ ಹೇಳ್ತಾರೆ, ಯಾವುದೇ ಅಧಿಕಾರಿ ಲಂಚವನ್ನು ಸ್ವೀಕಾರ ಮಾಡಿದರೆ ಕೇಳಿದರೆ ನನಗೆ ಫೋನ್ ಮಾಡಿ ಅಂತ. ಅವ್ರಿಗೆ ಫೋನ್ ಮಾಡಿದರೆ ಎತ್ತಕ್ಕಂಥ ಅವ್ರಿಗೆ ಟೈಮ್ ಇರಲ್ಲ. ಸದ್ಯ ಈ ಅಧಿಕಾರಿಯ ಮೇಲೆ ಯಾವ ಥರ ಕ್ರಮ ತಗೊಳ್ತಾರೆ ಅದನ್ನಾದರೂ ಕಾದು ನೋಡಬೇಕಾಗಿದೆ. ಇಂಥ ಲಜ್ಜಿಗೆಟ್ಟ ಅಧಿಕಾರಿಗಳು ಸಂಬಳವನ್ನು ತಗೊಂಡು ಲಕ್ಷಾಂತರ ರೂಪಾಯಿ ಸರ್ಕಾರಿ ಖಜಾನೆಯಿಂದ, ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳವನ್ನು ತೆಗೆದುಕೊಂಡು ಮತ್ತೆ ಲಂಚಕ್ಕೆ ಕೈ ಚಾಚ್ತಾರೆ ಅಂದರೆ ಇವರ ಮುಖಕ್ಕೆ ಮಂಗಳಾರತಿಯನ್ನು ಮಾಡಬೇಕು. ಇಂಥವರಿಗೆ ಚೀತು ಅಂತ ಉಗಿಬೇಕು ಸಾರ್ವಜನಿಕವಾಗಿ. ನೋಡ್ರಿ, ಎಷ್ಟು ಸಲೀಸಾಗಿ ಲಂಚವನ್ನು ಕೇಳ್ತಾನೆ, ಎಷ್ಟು ಸಲೀಸಾಗಿ 12,000 ರೂಪಾಯಿ ಲಂಚವನ್ನು ತೆಗೆದುಕೊಂಡು ಜೇಬಿನಲ್ಲಿ ಇಳಿಸ್ಕೊಳ್ತಾನೆ. ಇನ್ನೂ ಇಂತಹ ಒಂದು ಕಾಲದಲ್ಲೂ ಕೂಡ ಇಂತಹ ಲಜ್ಜಿಗೆಟ್ಟ ಅಧಿಕಾರಿಗಳಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮತ್ತು ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಬಂದರೂ ಕೂಡ ಈ ಅಧಿಕಾರಿಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರು ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿರ್ತಾರೆ. ಪ್ರತಿಯೊಂದು ಉನ್ನತ ಅಧಿಕಾರಿಗಳ ಜೊತೆ ಇವರ ಅಷ್ಟೇ ಸಂಬಂಧಗಳು ಅಷ್ಟೇ ಸ್ಟ್ರಾಂಗ್ ಆಗಿರ್ತವೆ. ಎಲ್ಲಿ ಯಾರಿಗೆ ಹೇಗೆ ಮಾರಿಸ್ಬೇಕು, ಯಾವ ಅಧಿಕಾರಿಗೆ ಏನು ಹೇಳಬೇಕು ಅನ್ನುವಂಥದ್ದನ್ನು ಪ್ರತಿಯೊಂದು ಇವರಿಗೆ ವಿಚಾರ ಗೊತ್ತಿರುತ್ತೆ. ಇದು ಯಲಹಂಕದಲ್ಲಿ ಸದ್ಯ ಆ ಒಂದು ವ್ಯಕ್ತಿ ಏನಿದ್ದಾನೆ ಅವನು ಲಂಚವನ್ನು ಕೊಟ್ಟು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ಕೊನೆಗೆ ಇವನು ತಲೆ ಸುತ್ತೋ ಥರ ನಾಟಕ ಮಾಡ್ತಾನೆ. ಯಾವಾಗ ಇವನಿಗೆ ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ನನಗೆ ತಲೆ ಸುತ್ತಾ ಇದೆ, BP ಲೋ ಆಗಿದೆ, ನೀವು ಹಣ ವಾಪಸ್ ತೊಗೊಳ್ಳಿ ಅಂತ ನಾಟಕ ಮಾಡ್ತಾನೆ. ನೋಡಿ, ಇಂತಹ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳಿಂದಲೇ ಪ್ರತಿಯೊಂದು ಹಾಳಾಗ್ತಾ ಇರೋದು. ಇವತ್ತು ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಹೋಗೋಕ್ಕೆ ಯಾಕೆ ಹೆದರ್ತಾರೆ ಅಂದರೆ ಇಂತಹ ನೀಚ ಅಧಿಕಾರಿಗಳಿಂದ. ಏನು ಸರ್? ಆಯ್ತು ಬಿಡಿ, ತಗೊಳ್ಳಿ, ನಿಮ್ಮ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಸರ್ಕಾರಕ್ಕೆ ದುಡ್ಡು ಇಲ್ವಲ್ಲ ಪಾಪ, ನೀವು ಅದಕ್ಕೆ ಲಂಚ ಕೈ ಹಾಕಿ ಲಂಚ ತಗೊಳ್ತಿದ್ದೀರಿ. ಇದಕ್ಕೆ ಅಲ್ಲ, ಇದನ್ನು ಮಾಡೋಕ್ಕೋಸ್ಕರ ಇದನ್ನು ಇಷ್ಟೆಲ್ಲ ಮಾಡಬೇಕಾಯ್ತು. ಏನು ಇದನ್ನು ಮಾಡೋಕ್ಕೆ ನಿಮಗೆ ಕೇಳ್ತಾ ಇರಬೇಕು. ಯಾರೋ ಒಬ್ಬ ನಿರುದ್ಯೋಗಿ ಅವನು ಉದ್ಯೋಗ ತಗೊಳ್ಳೋಕ್ಕೋಸ್ಕರ ಒಂದು ಕಟಿಂಗ್ ಶಾಪ್ನ ಮಾಡ್ಕೊಳ್ತಿದ್ದಾನೆ, ಅದಕ್ಕೊಂದು ಸರ್ಕಾರದಿಂದ ಪರವಾನಗಿ ತಗೊಳ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೂ ನೀವು ಡಿಮ್ಯಾಂಡ್ಸ್ ಮಾಡ್ತೀರಾ ಅಂದರೆ ಬೇರೆ ಅವನು ರಾಬರಿ ಕೆಲ್ಸಕ್ಕೆ ಹೋಗ್ತಾನೆ. ನೀವು ಅಧಿಕಾರಿಗಳು ಇಷ್ಟು ಡಿಮ್ಯಾಂಡ್ ಮಾಡಿ ಎಲ್ಲಿ ತರ್ತಾನೆ ಅವನು? ಸುಸ್ತಾಗುತ್ತೆ ಪಾಪ ಅವ್ರಿಗೆ. ಇಲ್ಲ, ಸುಸ್ತಾಗ್ತಿದೆ ಪಾಪ. ಶುಗರು BP ಲೋ ಆಗ್ತಿದೆ ಅವ್ರಿಗೆ ಪಾಪ. ಶುಗರು BP ಲೋ ಆಗ್ತಿದೆ ಪಾಪ. ಪ್ರಶ್ನೆ ಕೇಳಿದ್ರು ಶುಗರ್ BP ಲೋ ಆಗುತ್ತೆ. ಅವ್ರದನ್ನ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ನೀವು. ಮಾಡ್ಕೊಡಿ. ಏನಿಲ್ಲ ರೀ, ನಾರ್ಮಲ್ ಇದಾನೆ. ಬನ್ನಿ.
ಹಂಗಾರ